ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವಾಗ ಆ ದೈತ್ಯ ರಾವಣನು ನನ್ನ ಪತ್ನಿಯಾದ ಜಾನಕಿಯನ್ನು ಅಪಹರಿಸಿರುವನು ಎಂದು ಅರಸುತ್ತಾ ಬಂದಿರುವೆವು. ನೀನು ಯಾರು? ಸ್ವಾಮಿ, ನಾನಾದರೂ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮೃತಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂತಲೂ ಕರೆಯುವರು. ಅಲ್ಲದೆ ನನ್ನನ್ನು ತಮ್ಮ ಚರಣ ಸೇವಕರನ್ನಾಗಿ ಮಾಡಿಕೊಳ್ಳಬೇಕೆಂದು ಹೇಳಿಕೊಳ್ಳುವೆನು. ಹಾಗೆ ಆಗಲಿ. ಎನ್ನೊಡೆಯನಾದ ಸುಗ್ರೀವರಾಜನೊಡನೆ ಕಪಿ ಸಮೂಹವೆಲ್ಲವೂ ಆ ಋಷ್ಯಮೂಕ ಪರ್ವತದ ತಪ್ಪಲಿನಲ್ಲಿ ವಿಶ್ರಮಿಸುತ್ತಿರುವ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀ ಓರ್ವಳ ಆರ್ತನಾದವು ಕೇಳಿಬರಲು ಕಪಿ ಸಮೂಹವೆಲ್ಲವೂ ಆ ಪರ್ವತದ ತಪ್ಪಲಿನೆಡೆ ಓಡಿ ಹೋಗಿ ನೋಡಿದಾಗ ಎನ್ನೊಡೆಯನಾದ ಸುಗ್ರೀವರಾಜನಿಗೆ ಈ ಆಭರಣದ ಗಂಟು ಸಿಕ್ಕಿತು. ಇದೇನಾದರೂ ಆ ಸೀತಾಮಾತೆ ಆಭರಣಗಳನ್ನು ನೋಡುವಿರಾಗಿ ಜಾನಕಿ, ಹಿಂದೆಂದ ಕರೆಯ ಜಾನಕಿ. ಲಕ್ಷ್ಮಣ, ಈ ಆಭರಣಗಳಲ್ಲಿ ಸೀತೆಯ ಎಲ್ಲ ಆಭರಣಗಳು ಇವೆ. ಆದರೆ ಚೂಡರತ್ನವನ್ನು ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ. ಚೂಡರತ್ನ ಇದೆಯೋ ಇಲ್ಲವೋ ಎಂದು ನೀನೊಮ್ಮೆ ಪರೀಕ್ಷಿಸಿ ನೋಡು ಲಕ್ಷ್ಮಣ. ಬೇರೆ ಯಾವ ಆಭರಣಗಳನ್ನು ಕಾಣೆ ಅಣ್ಣ? ಸ್ವಾಮಿ, ನಾವಾಗಲೂ ಸತಿ ವಿರಹದಿಂದ ಬಹಳ ಬಳಲಿರುವುದು. ಆದ್ದರಿಂದ ಈ ಶಿಲಾಸನದ ಮೇಲೆ ಕುಳಿತು ವಿಶ್ರಮಿಸಿ ತಮ್ಮ ಪಾದಾರ್ಚನೆ ಮಾಡಿದ ತರುವಾಯ ಮುಂದಿನ ವಿಚಾರವನ್ನು ತಿಳಿಸುವುದಾಗಿ ಆಗುವುದು. ಹೋ ವನ ದೇವತೆಗಳೇ, ವೃಕ್ಷ ಮಾನವಂತರೇ, ನೊರೆಯನಾದ ಶ್ರೀರಾಮಚಂದ್ರನ ಪಾದಾರ್ಚನೆಗಾಗಿ ಫಲ ಪುಷ್ಪಗಳನ್ನು ನೀಡುವರಾಗಿ